ನಮಸ್ತೆ. ಏನಪ್ಪ ಲಗೇಜ್ ಎಲ್ಲ ಹಿಂಗಿಟ್ಕೊಂಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀರಾ? ಹೌದು, ನಾನಿವಾಗ ಆಗ್ರಾ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಫ್ಯಾಮಿಲಿ ಟ್ರಿಪ್ಪೇ ಇರ್ಬೋದು, ಆದರೆ ನಾನು ಒಬ್ಬಳೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡಿ, ಇಷ್ಟು ಲಗೇಜನ್ನು ಇಟ್ಕೊಂಡಿದ್ದೀನಿ, ತಿಂಡಿಯನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಆಗ್ರಾಗೆ ಹೋಗಬೇಕು ಅಂದರೆ 3 ಡೇಸ್ ಆಗುತ್ತೆ, 2 ದಿನ ಟ್ರೈನಲ್ಲಿ ಆಗುತ್ತೆ. ಅದಕ್ಕೆ ನಾನು ಇಷ್ಟು ಲಗೇಜನ್ನು ತೊಗೊಂಡಿದ್ದೀನಿ. ಈಗ ಟ್ರಿಪ್ಗೆ ಹೊರಟು ಸಿದ್ಧವಾಗಿದ್ದೀನಿ. ಈಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಗಾಡಿನ ಬುಕ್ ಮಾಡ್ತಾಯಿದ್ದೀನಿ. ಗಾಡಿ ಬುಕ್ ಆಯಿತು. ನೋಡಿ, ನಮ್ಮ ಲಗೇಜ್ ಏನು ಕಡಿಮೆ ಇಲ್ಲ. ನಾವು 3 ಜನ ಹೊರಟಿದ್ದೀವಿ ಫ್ಯಾಮಿಲಿಯಿಂದ. ಇಷ್ಟು ಲಗೇಜು ಇದೆ. ಇದನ್ನು ಜೋಪಾನವಾಗಿ ತೊಗೊಂಡು ಜೋಪಾನವಾಗಿ ಬರಬೇಕು. ನೋಡಿ, ಈಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ನೀಟಾಗಿ ರೈಲ್ವೆ ಸ್ಟೇಷನ್ ಹತ್ರ ನಾವು ಬಂದ್ವಿ. ಆಗ ಇನ್ನೇನು ಟ್ರೈನ್ ಬರೋ ಹೊತ್ತು ಅಂತ ತಿಳಿತು. ಅದಕ್ಕೆ ಅಲ್ಲೇ ಕೂತ್ಕೊಂಡಿದ್ದೀವಿ. ಆ ಟ್ರೈನ್ ಹತ್ರ ಒಂದು ಪಕ್ಷಿ ಚಿಕ್ಕಪಕ್ಕ ಅಂತಾಯಿತು. ನೋಡಿ, ಟ್ರೈನ್ ಬಂತು. ಟ್ರೈನಲ್ಲಿ ಕೂತ್ಕೊಂಡು ನಾವು ಹೊರಟ್ವಿ. ಲಗೇಜೆಲ್ಲ ಹಾಕ್ಬಿಟ್ಟು ನಮ್ಮ ಮಕ್ಕಳು ಓಡಾಡ್ತಾವ್ರೆ ಆ ಕಡೆಯಿಂದ ಈ ಕಡೆಗೆ. ನಾನು ಆರಾಮವಾಗಿ ಟ್ರೈನಲ್ಲಿ ಒಳ್ಳೆ ಸೀಟ್ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ಆಚೆ ಕಡೆ ನೋಡ್ತಾ ಇದ್ದೀನಿ. ನೋಡಿ, 2 ದಿನ ಆಯಿತು ನಮ್ಗೆ ಆಗ್ರಾ ಬಂತು. ಆಗ್ರಾ ಅಂದ್ರೇ ತಾಜ್ ಮಹಲ್ ಅಂದ್ರೇ ಆಗ್ರಾ. ಡೆಲ್ಲೀಲಿ ಯಾವ್ದು ಬೇಕಾದರೂ ನೋಡದೇ ಇದ್ರೂ ನಡೆಯುತ್ತೆ, ಆದರೆ ಆಗ್ರಾನ ನಮ್ಮ ಲೈಫಲ್ಲಿ ಒಂದು ಸಲಿನಾದರೂ ನೋಡಲೇಬೇಕು ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿದೆ ಅಲ್ಲಿ. ನಮ್ಮ ತಾಜ್ ಮಹಲ್ಲು ಒಳ್ಳೆ ವೈಟ್ ಮಾರ್ಬಲಿಂದ ಮಾಡಿದ್ದಾರೆ. ನೋಡ್ತಾ ಇದ್ದರೆ ಅಪ್ಪ, ಎಷ್ಟು ಕಷ್ಟಪಟ್ಟು ಮಾಡಿರ್ಬೋದು ಆಗಿನ ಕಾಲದಲ್ಲಿ ಅಂತ ಅನಿಸುತ್ತೆ. ಸಾವಿರಾರು ಜನ ಅಲ್ಲಿ ದಿನಾಗಲೂ ವಿಸಿಟ್ ಮಾಡ್ತಾರೆ. ಈಗ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸುತ್ತಮುತ್ತ ಫ್ಯಾಕ್ಟ್ರಿ ಎಲ್ಲವನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಇದೊಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಈ ತಾಜ್ ಮಹಲ್ನ ಕಾಪಾಡೋಕ್ಕೆ. ನೋಡಿ, ಅಲ್ಲೇ ಎದುರುಗಡೆನೇ ವಾಟರ್ ಫೌಂಟನ್ ಇತ್ತು. ಅಲ್ಲೂ ಸಹ ಅದರದ್ದು ನೆರಳು ಕಾಣಿಸ್ತಾ ಇತ್ತು ತಾಜ್ ಮಹಲ್ನ ಎಷ್ಟು ನೋಡಿದ್ರೂ ಸಾಲದು. ಆ ವೈಟ್ ಮಾರ್ಬಲ್ನ ಹೇಗೆ ತೊಗೊಂಬಂದರು, ಎಲ್ಲಿಂದ ತೊಗೊಂಬಂದರು? ಆವಾಗ ಅಷ್ಟು ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಮತ್ತು ಈಗಿರುವಂತೆ ಯಾವ ಟೆಕ್ನಿಕ್ಕು ಅಲ್ಲಿ ನಮಗೆ ನೋಡೋಕ್ಕೆ ಸಿಗಲ್ಲ. ಅಂದರೂ ಸಹ ಅಷ್ಟೊಂದು ಕಷ್ಟಪಟ್ಟು ಈ ಸುಂದರವಾದ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಆ ನಿರ್ಮಾಣ ಮಾಡಿಸಿದ್ರಲ್ಲ ಅವ್ರಿಗೂ, ಮತ್ತು ಇದನ್ನು ನಿರ್ಮಾಣ ಮಾಡಿದ್ರಲ್ವ ಕೆಲಸಗಾರರಿಗೂ, ಅವ್ರಿಗೂ ಸಹ ನಾವು ಎಷ್ಟು ವಂದನೆಗಳನ್ನು, ಎಷ್ಟು ಥ್ಯಾಂಕ್ಸ್ನ ಹೇಳಿದ್ರು ಸಾಲದು. ಅವರ ಕಲೆ, ಅವರ ವೈಭೋಗ, ಅದನ್ನು ಈ ರೀತಿಯೇ ನಿರ್ಮಾಣ ಮಾಡಬೇಕು ಅನ್ನೋ ಪ್ಲ್ಯಾನು ನೋಡ್ತಾ ಇದ್ರೇ ಕಣ್ತುಂಬು ಬರುತ್ತೆ. ನೀವು ಒಮ್ಮೆ ನಿಮ್ಮ ಲೈಫಲ್ಲಿ ಇಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಮಸ್ತೆ.